ಇನ್ನೊಂದು ಕಡೆಗೆ ಬೆಂಗಳೂರಿನ ಈ ಭಾಗದ ಜನ ಹೆಂಗಪ್ಪ ನಾವು ಬದುಕೋದು ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಇದ್ದೇ ಇದೆ ಬಿಡಿ, ಇನ್ನೊಂದು ಕಡೆಗೆ ಕೆಟ್ಟ ವಾಸನೆ ದಿನ ಬೆಳಗಾದ್ರೆ ಸೇವಿಸುವಂತಹ ಪರಿಸ್ಥಿತಿ ಇದೆ. ಇಷ್ಟು ಮಾತ್ರ ಅಲ್ಲ, ಇನ್ನಷ್ಟು ರೋಗ ರುಜಿನಗಳಿಗೆ ಆ ಒಂದು ಕೆಲಸದಿಂದ ನಾವು ಹೇಗೆ ತುತ್ತಾಗ್ತೀವಿ, ಎಲ್ಲಿ ತುತ್ತಾಗ್ತೀವಿ ಅಂತ ಆತಂಕದಲ್ಲಿ ಕಾಲ ಕಳೀತಾ ಇದ್ದಾರೆ. ಡೀಟೇಲ್ಸ್ ಏನಾಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಎಲ್ಲಿ ನೋಡಿದ್ರು ಕಸ ಕಸ ಕಸ, ಗಬ್ಬು ವಾಸನೆ, ಕಲುಷಿತಗೊಂಡಿರೋ ಅಂತರ್ಜಲ. ಎಸ್, ಬೆಂಗಳೂರಿನ ಯಲಹಂಕದ ಬಳಿ ಇರುವ ಬೆಳ್ಳಹಳ್ಳಿ ಗ್ರಾಮದ ಪಕ್ಕದ ಮೀಟಗಾನಹಳ್ಳಿಯ ರಸ್ತೆಯ ಎರಡೂ ಪಕ್ಕದಲ್ಲಿ ಬಿಬಿಎಂಪಿ ಡಂಪಿಂಗ್ ಯಾರ್ಡ್ ಮಾಡ್ಕೊಂಡ್ಬಿಟ್ಟಿದೆ. ಈ ಜಾಗ ಈಗ ಮತ್ತೊಂದು ಮಂಡೂರು ಆಗ್ತಾ ಇರೋ ಆತಂಕದಲ್ಲಿ ಸುತ್ತಮುತ್ತಿನ ಜನ ಇದ್ದಾರೆ. ಕಾರಣ ಬೆಂಗಳೂರಿನ ಕಸದ ರಾಶಿಯಾಗಿ ಇಲ್ಲಿ ತುಂಬಿ ಹೋಗಿದೆ. ಇದರಿಂದ ಜನ ಆಕ್ರೋಶಗೊಂಡಿದ್ದಾರೆ. ಎಸ್, ರಸ್ತೆಯ ಒಂದು ಭಾಗದಲ್ಲಿ ಡಂಪಿಂಗ್ ಯಾರ್ಡ್ ಮಾಡಿಕೊಂಡಿದ್ದ ಬಿಬಿಎಂಪಿ ಈಗ ಮತ್ತೊಂದು ಭಾಗದ ಕಲ್ಲಿನ ಕ್ವಾರಿಗೆ ಕಸ ಹಾಕೋ ಕೆಲಸ ಮಾಡ್ತಿದೆ. ಇದಕ್ಕೆ ಅನುಮತಿಯೇ ಇಲ್ಲ ಅಂತ ಹೇಳಲಾಗ್ತಿದೆ. ಡಂಪಿಂಗ್ ಯಾರ್ಡ್ ಸುತ್ತಮುತ್ತಲಲ್ಲಿ 10 ಗ್ರಾಮ ಇದೆ, ಜೊತೆಗೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಇದೆ. ಆದರೆ ಕಸವನ್ನ ಅನಧಿಕೃತವಾಗಿ ಇಲ್ಲಿ ತಂದು ಸುರಿತಾ ಇದ್ದಾರೆ. ಗಾಳಿ ಕೂಡ ಕೆಟ್ಟ ವಾಸನೆಯಿಂದ ಕೂಡಿದೆ, ಜೊತೆಗೆ ಅಂತರ್ಜಲ ಕೂಡ ಕಲುಷಿತವಾಗಿದೆ. ಮನೆಯಲ್ಲಿ ಮಕ್ಕಳು ಹಿರಿಯರಿಗೆ ಆರೋಗ್ಯ ಸಮಸ್ಯೆ ಆಗ್ತಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲ ತರದ ಸಮಸ್ಯೆ, ಕಸ ಹಾಕೋದ್ರಿಂದ ಆರೋಗ್ಯದ ಸಮಸ್ಯೆ ಇರ್ಬೋದು, ಎಲ್ಲ ಥರದಕ್ಕೂ ತೊಂದರೆ ಆಗ್ತಾ ಇದೆ. ಈಗ ಪರ್ಮಿಷನ್ 5 ದಿನಕ್ಕೆ ಅಂತ ಕೊಟ್ಟಿದ್ದಂತ ಏರ್ಪರ್ಸನವರು ಇದಕ್ಕೆ, ಏರ್ ಶೋ ಇದಕ್ಕೆ ಆ ಪ್ರಪೋಸಲ್ಗೆ. ಈಗ ನೋಡಿದ್ರೆ ಅವರು ಪೂರ್ತಿ ನಮ್ಮದು ಡೂಪ್ಲಿಕೇಟ್ ಇದು ಮಾಡಿಸ್ಕೊಂಡು ಪರ್ಮಿಷನ್ ತೊಗೊಂಬಂದು ಅಂದ್ಬಿಟ್ಟು ಯಾರ್ದೋ ಫೋರ್ಜರಿ ಸೈನ್ಗಳೆಲ್ಲ ಮಾಡಿಸ್ಕೊಂಡು ತೊಗೊಂಬಂದು ಹಾಕ್ತಾನೆ ಇದ್ದಾರೆ. ಬೋರ್ವೆಲ್ಲಲ್ಲಿ ಆ ನೀರಲ್ಲಿ ಕೂಡ ಇದು ಕಸ ಸ್ಮೆಲ್ ಇದೆ ಸರ್, ಡರ್ಟಿ ಸ್ಮೆಲ್ ಬರ್ತಾ ಇದೆ. ಈಗ ನೋಡಿ, ಅಂಥ ನೀರನ್ನು ನಾವು ಫಿಲ್ಟರ್ ಮಾಡಿ ಕುಡಿತೀವಿ, ನಮ್ಗೆ ಏನೇನು ಹೆಲ್ತ್ ಎಫೆಕ್ಟ್ ಆಗ್ಬೋದು ನೀವು ಲೆಕ್ಕ ಹಾಕಿ. ಇಲ್ಲಿ ಎಷ್ಟೋ 10-12 ಹಳ್ಳಿಗಳಿದ್ದಾವೆ, ಜನರಿಗೆ ಆರೋಗ್ಯದ ಪ್ರಶ್ನೆ ಇದೆ, ಎಲ್ಲ ಫ್ಯಾಮ್ಲೀಸ್ ಇದ್ದಾರೆ ಸರೌಂಡಿಂಗ್, ಅವ್ರು ಹೆಂಗೆ ಬದುಕಬೇಕು? ಸ್ಮೆಲ್ಲು, ಆ ಸ್ಮೆಲ್ಗೆ ಪಾಪ ಉಸಿರಾಡೋಕ್ಕೆ ತೊಂದರೆ. 80 ವರ್ಷ 85 ವರ್ಷ ವಯಸ್ಸಾದವರು ಇದ್ದಾರೆ ಮನೆಯಲ್ಲಿ, ಮಕ್ಕಳು ಸಣ್ಣ ಮಕ್ಕಳಿದ್ದಾರೆ. ಎಲ್ಲ ನಮ್ಮ ಒಬ್ಬರಿಗೆ ಅಲ್ಲ ಸರ್, ಊರವ್ರಿಗೆ ಎಲ್ಲರಿಗೂ ತೊಂದರೆ. ಕಂದಾಯ ಸಚಿವರ ಕ್ಷೇತ್ರ ಇದಾಗಿದ್ದು ಸಚಿವರಿಗೆ ಈ ಭಾಗದ ಜನ ಸಾಕಷ್ಟು ಬಾರಿ ಮನವಿ ಮಾಡಿ ಸಾಕಾಗಿ ಹೋಗಿದ್ದಾರೆ. ಇನ್ನಾದರೂ ಕಸದ ರಾಶಿಯಿಂದ ನಮಗೆ ಮುಕ್ತಿ ಕೊಡಿಸಿ ಆರೋಗ್ಯವಾಗಿ ಬದುಕೋಕೆ ಬಿಡಿ ಅಂತಿದ್ದಾರೆ ಅಲ್ಲಿನ ಜನ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.